ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಸಮಾಜಕ್ಕೆ ತೊಂದರೆ ಬಂದಾಗ ಎಲ್ಲ ಒಂದಾಗಿ ಕೆಲಸ ಮಾಡೋಣ ಅಂತೇಳಿ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ನಮ್ಮ ಜೊತೆ ಇರುವಂಥ ಮಾನ್ಯ ಶಾಸಕರಾದ ರಾಜುಗೌಡ್ರೆ, ಹಿಂದಿನ ಶಾಸಕರು ಸಚಿವರು ಆಗಿರುವಂಥ ಜೀವರಾಜ್ರೆ, ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ನಾಗೇಶ್ವರೇ, ರಾಜಕೀಯ ಪಕ್ಷದ ಧುರೀಣರಾಗಿರುವಂಥ ಸನ್ಮಾನ್ಯ ಸುಧಾಕರ್ ಶೆಟ್ಟರೆ ಮತ್ತು ಈ ಭಾಗದಲ್ಲಿ ಬಂದಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರೇ, ಮಾಧ್ಯಮದ ಗೆಳೆಯರೇ ಮತ್ತು ಸ್ನೇಹಿತರೆ, ನಮ್ಮಂದಿರುವಂಥ ಚರ್ಚೆ ಇವತ್ತಿಷ್ಟೇ. ಸಾಮಾನ್ಯವಾಗಿ ರೈತರು ಕಾಫಿ ಬೆಳೆದಿದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ಯಾಲಕ್ಕಿ ಬೆಳೆದಿದ್ದಾರೆ, ಮೆಣಸು ಬೆಳೆದಿದ್ದಾರೆ, ಬೇರೆ ಬೇರೆ ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಬಂದು ಸರ್ವೆ ಮಾಡಿ ಈ ಜಾಗವನ್ನು ತೆರವು ಮಾಡಬೇಕು, ಇದು ಗಿಡಗಳನ್ನು ಕಡಿತೇವೆ ಅಂತ ಹೇಳುವಂತ ಅರಣ್ಯ ಇಲಾಖೆಯವರ ನಿಲುವನ್ನು ಖಂಡಿಸುವುದರ ಜೊತೆ ರೈತರ 1 ಇಂಚು ಭೂಮಿಯನ್ನು ನೀವು ಮುಟ್ಟಬೇಡಿ ಅಂತ ಸ್ಪಷ್ಟಪಡಿಸಲಿಕ್ಕೋಸ್ಕರ ಈ ಯೋಚನೆಯನ್ನ ಮಾಡಲಾಗಿದೆ ಅನ್ನೋದು ನನ್ನ ಭಾವನೆ. ಯಾವ ಆತಂಕಗಳು ಕೂಡ ಇಲ್ಲ. ನಾನಾಗಲಿ, ರಾಜುಗೌಡರಾಗಲಿ, ಜೀವರಾಜರಾಗಲಿ, ಸುಧಾಕರ್ ಶೆಟ್ಟರ್ ಸಹಿತ ನಾವು ಬಂದಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸ್ತೇವೆ ಮತ್ತು ನಿಮ್ಮ ಜೊತೆ ಇದನ್ನು ತುದಿಪಡಿಸ್ತೇವೆ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬರುವಂಥ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಬಂದಿದ್ದೆ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಬಂದಿದ್ದೆ. ರಾಜ್ಯದ ಮಂತ್ರಿಗಳ ಜೊತೆಯಲ್ಲಿ, ಕೇಂದ್ರದ ಮಂತ್ರಿಗಳ ಜೊತೆಯಲ್ಲೂ ಕೂಡ ಮಾತಾಡುವಂಥ ಅವಕಾಶವನ್ನು ಕಾದಿರಿಸಿಕೊಂಡಿದ್ದೆ. ನಾವು ಹೇಳುವಾಗ ಕಸ್ತೂರಿ ರಂಗನ ವರದಿಯಿಂದ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ. ಇದರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಬೇಕಾಗಿಲ್ಲ. 2011ರಲ್ಲಿ ಘಾಟ್ಗಳ ವರದಿ ರಚನೆ ಆಯಿತು. ಅದಕ್ಕೆ ಆಕ್ಷೇಪಗಳು ಬಂದಾಗ 2013ರಲ್ಲಿ ಕಸ್ತೂರಿ ರಂಗನ ವರದಿಗಳು ರಚನೆ ಆಯಿತು. ಈ ಮಲೆನಾಡಿನ ಕಾಫಿ, ಏಲಕ್ಕಿ, ಕಾಳುಮೆಣಸು ಮತ್ತು ಅನೇಕ ಕೃಷಿಗಳನ್ನು ಮಾಡ್ತಿರುವಂಥ ಜನರಿಗೆ ಇದರ ಸರ್ವೆಯಿಂದ ತೊಂದರೆ ಆಗಿದೆ ಅನ್ನುವಂಥ ಮಾತು ನೀವು ಹೇಳಿದ್ದೀರಿ. ಈಗಾಗಲೇ ಸದನದಲ್ಲಿ ನಾವು ಕೂಡ ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದೇವೆ. ನೀವು ಆಕಾಶದ ಮೂಲಕ ಸರ್ವೆ ಮಾಡಿರುವಂಥ ವ್ಯವಸ್ಥೆಗಳು ಏನು ಆಗಿದೆ ಅಂತ ಹೇಳಿದ್ರೆ, ಈ ನೆಲದಲ್ಲಿರುವಂಥ ರಬ್ಬರ್ ತೋಟವನ್ನು ಕೂಡ ಕಾಡು ಅಂತೇಳಿ ದಾಖಲೆ ಮಾಡಿದೆ, ಕಾಫಿ ತೋಟವನ್ನು ಕಾಡು ಅಂತೇಳಿ ದಾಖಲೆ ಮಾಡಿದೆ, ಮತ್ತು ಉಳಿದಿರುವಂಥ ಮೆಣಸಿನ ಬೆಳೆಯನ್ನು ಕೂಡ ಕಾಡು ಅಂತೇಳಿ ದಾಖಲೆ ಮಾಡಿದೆ, ಅಡಿಕೆ ಗಿಡವನ್ನು ಕೂಡ ಕಾಡು ಅಂತ ಹೇಳಿದೆ. ಆದ್ದರಿಂದಾಗಿ ಆಕಾಶಯಾನದ ಮೂಲಕ ಮಾಡಿರುವಂಥ ನಿಮ್ಮ ಸರ್ವೆಯನ್ನು ಬದಿಗಿರಿಸಿ ಭೂ ಸರ್ವೆಯನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ನಾವು ಕೊಟ್ಟಿದ್ದೇವೆ, ಮತ್ತೊಂದು ಗಟ್ಟಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿಚಾರಗಳು ತಮ್ಮೆಲ್ಲರಿಗೂ ಗೊತ್ತಿರಲಿ, ನಾವೆಲ್ಲ ಒಂದಾಗಿ ನಿಮ್ಮ ಜೊತೆ ನಿಲ್ತೇವೆ, ಯಾವುದೇ ಆತಂಕಗಳು ಬೇಡ. ಈಗಲೇ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಹೇಳ್ತೇವೆ, ರಾಜ್ಯ ಸರ್ಕಾರಕ್ಕೂ ಹೇಳ್ತೇವೆ. ರಾಜ್ಯ ಸರ್ಕಾರಕ್ಕೆ ಹೋಗುವಾಗ ರಾಜುಗೌಡರ ಜೊತೆಯಲ್ಲಿ ನಾನು, ಸುಧಾಕರ್ ಶೆಟ್ಟರು ಮತ್ತು ನಮ್ಮ ಜೀವರಾಜರು ಬರ್ತೇವೆ. ರಾಜುಗೌಡರದ ನೇತೃತ್ವ, ರಾಜುಗೌಡ್ರೆ ನಿಮ್ಮದೇ ನೇತೃತ್ವ, ನಮ್ದಿಲ್ಲ. ರಾಜ್ಯ ಸರ್ಕಾರ ಹೋಗುವಾಗ ನಿಮ್ಮ ಜೊತೆ ನಾವು, ಕೇಂದ್ರ ಸರ್ಕಾರ ಹೋಗುವಾಗ ನಾನು ಮುಂದೆ, ನೀವು ನನ್ನ ಜೊತೆ. ಇದರಲ್ಲಿ ಯಾವ ಆತಂಕಗಳು ಕೂಡ ಒಟ್ಟಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ, ಈಗಾಗಲೇ 6 ಕಡೆ ನಾವು ತೆರವು ಮಾಡಿದ್ದೇವೆ ಅನ್ನುವಂಥ ಜಿಲ್ಲಾಧಿಕಾರಿಯವರು ಮಾತು ಹೇಳಿದರು. ನಾನು ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳಿಗೂ ವಿನಂತಿ ಮಾಡ್ತೇನೆ, ಕಂದಾಯ ಮಂತ್ರಿಗಳಿಗೂ ವಿನಂತಿ ಮಾಡ್ತೇನೆ. ಯಾವುದೇ ಗಡ್ಬಿಡಿ ಆದೇಶ ಕೊಡುವುದರ ಮೂಲಕ ಇಲ್ಲಿಯ ಜನಜೀವನಕ್ಕಾಗುವಂಥ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಕೇಂದ್ರ ಸರ್ಕಾರಕ್ಕೂ ಇದೇ ಮಾತನ್ನು ಹೇಳ್ತೇವೆ. ಒಟ್ಟಾರೆ ನಮ್ಮ ಒಟ್ಟು ನಿಲುವೇನು ಅಂತ ಹೇಳಿದ್ರೆ, ಈ ಕ್ಷಣದಿಂದ ಮಲೆನಾಡು ಭಾಗದ ಚಿಕ್ಕಮಗಳೂರು ಜಿಲ್ಲೆಯ ಒಬ್ಬ ರೈತನ 1 ಇಂಚು ಭೂಮಿಯನ್ನು ಕೂಡ ನೀವು ಮುಟ್ಟಬಾರದು. ಆದರೆ ಅದೇ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಸಾಮಾಜಿಕವಾದಂಥ ವಿರೋಧವಾಗಿರುವವರಲ್ಲ. ಇಲ್ಲಿ ಕಾಡು ಹಿಡಿಬೇಕು, ನೆಲ ಇರಬೇಕು, ಜಲ ಇರಬೇಕು, ಬದುಕಿರಬೇಕು ಅನ್ನೋದನ್ನು ಯೋಚನೆ ಮಾಡುವವರು. ಜಂಟಿ ಸರ್ವೆ ಬಗ್ಗೆ ನೀವೊಂದು ಮನವಿಯನ್ನು ಕೊಟ್ಟಿದ್ರಿ. ಜಂಟಿ ಸರ್ವೆ ಮಾಡೋದ್ರಿಂದ ಅನಾಹುತ ಆಗುತ್ತೆ ಅಂತೇಳಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಕರ್ನಾಟಕದಲ್ಲಿ ನಾನೇ ಮಂತ್ರಿ ಆಗಿರುವಾಗ 6.5 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ವರ್ಗೀಕರಿಸಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೆವು. ಅಂತಹ ಸಂದರ್ಭದಲ್ಲಿ ಸರ್ವೆ ಆಗಬೇಕಾದಂಥ ಅನಿವಾರ್ಯತೆ ಇದ್ದರೆ ಜಂಟಿ ಸರ್ವೆಯಿಂದ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸರ್ವೆ ಮಾಡುವಂಥ ಯೋಚನೆಯನ್ನು ಕೂಡ ಮಾಡಬಹುದೇನು ಅಂತ ಅನಿಸ್ಬಿಡುತ್ತೆ ನನಗೆ. ಕೆಲವು ಸಾರಿ ಸರ್ಕಾರ ದಿಟ್ಟವಾದಂಥ ಗಟ್ಟಿಯಾದಂಥ ನಿಲುವನ್ನು ಹೊಂದಬೇಕು. ನಾವು ಜನಪ್ರತಿನಿಧಿಗಳನ್ನ ನಾವೆಲ್ಲರೂ ಬೆಂಬಲ ಕೊಡ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದಾಗ 63,000 ಜನ ಅರಣ್ಯವಾಸಿಗಳನ್ನು ಗೂಳೆಬ್ಬಿಸುವಂಥ ಪರಿಸ್ಥಿತಿಗಳು ಬಂತು. ಉಸ್ತುವಾರಿ ಮಂತ್ರಿಯಾಗಿ ನಾನು ಹೇಳಿದ್ದೆ, ಒಬ್ಬನೇ ಒಬ್ಬ ಅರಣ್ಯವಾಸಿಯ ಮೈ ಮುಟ್ಟಿದ್ರೆ, ಅವನ ನೆಲ ಮುಟ್ಟಿದ್ರೆ, ಅವನ ಜಲ ಮುಟ್ಟಿದ್ರೆ, ಅವನ ಬದುಕು ಮುಟ್ಟಿದ್ರೆ, ಅವನ ಗಿಡಗಂಟೆ ಮುಟ್ಟಿದ್ರೆ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಿಮ್ಮನ್ನು ಕಿತ್ತು ಬಿಸಾಡ್ತೇನೆ ಅಂತೇಳಿ ನಾನು ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಬರೋವರೆಗೆ ಕೂಡ ಒಬ್ಬನೇ ಒಬ್ಬ
ರೈತರಿಗೆ ತೊಂದರೆ ಆಗುತ್ತಿರುವುದನ್ನು ನಾನು ಕಂಡಿದ್ದೆ. ಆ ಹಿನ್ನೆಲೆಯಲ್ಲಿ ರಾಜುಗೌಡರು, ನಾನು, ಜೀವರಾಜರು, ನಮ್ಮ ಸುಧಾಕರ್ ಶೆಟ್ಟರು ಸಹಿತ ಎಲ್ಲರೂ ಒಟ್ಟಾಗಿ, ಇವ್ರ ಹೆಸರು ಹೇಳಿದೆ, ಇವರೆಲ್ಲ ಗಣ್ಯರಿದ್ದೀರಿ, ಎಲ್ಲ ಪಕ್ಷವರು ಒಟ್ಟಾಗಿ ನಿಮ್ಮ ಜೊತೆ ನಿಲ್ತೇವೆ. ರಾಜ್ಯ ಸರ್ಕಾರದ ಅವಶ್ಯಕತೆಗಳಿದ್ದರೆ ರಾಜ್ಯ ಸರ್ಕಾರವನ್ನು ತಕ್ಷಣ ಭೇಟಿ ಮಾಡುವಂತ ಕೆಲಸ ಮಾಡ್ತೇವೆ. ಕೇಂದ್ರ ಸರ್ಕಾರದ ಅಗತ್ಯ ಇದ್ದರೆ ನಾನೇ ನೇತೃತ್ವ ವಹಿಸಿ ಕರೆದು ಹೋಗ್ತೇನೆ. ನೆಮ್ಮದಿಯ ಬದುಕನ್ನ ಕರಾವಳಿ ಜಿಲ್ಲೆ, ಮಲೆನಾಡು ಜಿಲ್ಲೆಯ ಜನರಿಗೆ ಕೊಡಲಿಕ್ಕೆ ನಾವೊಂದು ಕಟಿಬದ್ಧರಾಗಿದ್ದೇವೆ ಅನ್ನುವಂತ ಮಾತು ಹೇಳಿ ನಿಮ್ಮ ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿಗೆ ಹೋಗುವುದನ್ನು ಮಟ್ಟುಪಡಿಸಿ ಬಂದಿದ್ದೆ. ನಾನು ಬೇಗ ಹೋಗಲಿಕ್ಕೆ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರು ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.